ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ತುಳಸೋರೆ, ನಿಮ್ಗೋಸ್ಕರ ಘಮ ಘಮ ಅಂತ ಏಲಕ್ಕಿ ಹಾಕಿ ಟೀ ಮಾಡ್ಕೊಂಡ್ಬಂದಿದ್ದೀನಿ, ತಗೊಳ್ಳಿ. ನಾನು ಈಗಾಗಲೇ ಟೀ ಕುಡ್ದಾಯ್ತು. ನೀನು ಯಾಕೆ ನನ್ನ ಎದುರಿಗೆ ಬಂದಿದ್ಯಾ? ನೀನು ನನಗೆ ಬೇಕಾಗಿಲ್ಲ. ತುಳಸೋರೆ, ನನ್ನ ಹತ್ರ ನೀವು ಟೀ ಕಪ್ ಜೊತೆ ಮಾತಾಡ್ತಾ ಇದ್ದೀರಾ? ಸರಿ ಬಿಡಿ, ನಾನು ಟೀ ಕಪ್ ಜೊತೆನೇ ಮಾತಾಡ್ತೀನಿ. ನಾನಿವತ್ತು ಸ್ಪೆಷಲ್ ಟೀ ತಂದಿದ್ದೀನಿ ಅಂತ ಹೇಳೋ, ಒಂದು ಸಲ ಟೇಸ್ಟ್ ಮಾಡಕ್ಕೆ ಹೇಳೋ. ನಿನ್ನನ್ನು ಒಂದು ಸಲ ಟೇಸ್ಟ್ ಮಾಡಿದ್ರೆ ಆಮೇಲೆ ನಿನ್ನನ್ನು ಬಿಡೋದೇ ಇಲ್ಲ. ನನಗೆ ಬೇಕಾಗಿಲ್ಲ ಅಂತ ಹೇಳು. ಇತ್ತೀಚೆಗೆ ನನ್ನಿಂದ ವಿಷಯಗಳು ಮುಚ್ಚಿಡ್ತಾ ಇದ್ದಾರಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳು. ಅದು ನನಗೂ ಗೊತ್ತು, ಆದರೆ ಮಕ್ಕಳಿಗೆ ಬುದ್ಧಿ ಕಲಿಸಕ್ಕೆ ಹೋಗಿ ಹಾಗೆ ಆತರದಲ್ಲಿ ನಿರ್ಧಾರ ತಗೊಂಡ್ಬಿಟ್ಟೆ. ಅದಕ್ಕೆ ಕ್ಷಮೆನೇ ಇಲ್ವಾ? ಹೋಗ್ಲಿ, ತಪ್ಪು ಮಾಡಿದ್ದು ನಾನು, ಆದರೆ ನಿನ್ನ ಮೇಲೆ ಯಾಕೆ ಕೋಪ? ನೀನು ತುಂಬ ರುಚಿಯಾಗಿದ್ಯಾ. ನನ್ನ ಮೇಲೆ ಅಲ್ದಿದ್ರು ನಿನ್ನ ಮೇಲೆ ಪ್ರೀತಿ ಇದ್ದರೆ ನೀನನ್ನು ತಗೊಂಡು ಕುಡಿಲಿ. ಆಮೇಲೆ ಇವತ್ತು ಇವರಿಗೋಸ್ಕರ ನಾನು ರುಚಿಯಾಗಿ ಅಡುಗೆ ಮಾಡ್ತೀನಿ, ಅದನ್ನು ಹೇಳು. ಆಮೇಲೆ ಟೀ ಕುಡಿಸೋವಾಗ ಅವ್ರ ತುಟಿ ಏನಾದ್ರು ಸುಟ್ಗಿಟ್ಬಿಟ್ಟಿಯ, ಹಾಗೇನಾದರೂ ಮಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಹುಷಾರು. ಟೀ ನಿಜವಾಗ್ಲೂ ಚೆನ್ನಾಗಿದೆ ಮಾಧವ್ ಅವರೇ. ಆದರೆ ನೀವು ಈ ರೀತಿ ಪೇಚಾಡೋದನ್ನ ನೋಡೋದು ಇನ್ನೂ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ಗೀಸರ್ ಆನ್ ಮಾಡಿದ್ದೀನಿ. ಈಗಾಗಲೇ ಬಾತ್ರೂಮಲ್ಲಿ ಟವಲ್ ಇಟ್ಟಿದ್ದೀನಿ. ನೀನು ಯಾವ ಸೀರೆ ಹಾಕ್ಕೋಬೇಕಂತ ಇಲ್ಲಿ ನೋಡು, ಈಗಲೇ ಸೆಲೆಕ್ಟ್ ಮಾಡಿದ್ದೀನಿ. ನಂಗೆ ಆ ಸೀರೆ ಬೇಡ, ಬೇರೆ ಸೀರೆ ಉಟ್ಕೋತೀನಿ. ಹೌದಾ? ಹಾಗಾದರೆ